ತಿಪಟೂರು ನಗರದಲ್ಲಿ ಕಲಾಕೃತಿ ಸತ್ಯಪೂರ್ತಿ ರಿಲೀಫ್ ಫೌಂಡೇಶನ್ ತಿಪಟೂರು ವತಿಯಿಂದ ಡಾಕ್ಟರ್ ಶ್ರೀಧರ್ ಅವರಿಂದ ದಿನನಿತ್ಯ ಉಚಿತ ಊಟವನ್ನು ವಿತರಿಸಲಾಗುತ್ತಿದೆ. ಇಲ್ಲಿ ಬಂದು ಊಟ ಮಾಡುತ್ತಿರುವ ವ್ಯಕ್ತಿಗಳನ್ನು ಇಲ್ಲಿನ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಊಟ ಕೊಡ್ತಾರೆ ಕಣಪ್ಪ, ಜನ ಎಲ್ಲ ತೃಪ್ತಿ ಪಡ್ತಾರೆ. ಇವ್ರು ಮಾಡಿದ ಎಷ್ಟೋ ಉಪಕಾರ. ಶ್ರೀಧರ್ ಸರ್ ಬಗ್ಗೆ ಡಾಕ್ಟರ್ ಶ್ರೀಧರ್ ಸರ್ ಬಗ್ಗೆ ಏನು ಹೇಳ್ತಾರೆ? ಅವ್ರ ಬಗ್ಗೆ ಫೇಮಸ್ ಫುಲ್ ಫೇಮಸ್. ತುಂಬ ಬಡವರಿಗೆಲ್ಲ ಅನುಕೂಲ ಆಗಿದೆ. ಇದರಿಂದ ನಿಮ್ಗೆ ಅನುಕೂಲ ಆಗಿದೆ. ಏನಿದೆ ಅಭಿಪ್ರಾಯ? ಅನುಕೂಲ ಇದೆ. ಡಾಕ್ಟರ್ ಶ್ರೀಧರ್ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ದೇವರು 10 ವರ್ಷ ಕೊಡ್ತಾರಲ್ಲ, ಬಡವರಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? ನೋಡಿ ಬದುಕಿದ್ದೀನಿ. ಬ್ರೈನ್ ಟ್ಯೂಮರ್ ಆಪರೇಷನ್ ಮಾಡೋದು ದಿನ ಫ್ರೀ ಊಟ ಕೊಡ್ತಾರೆ. ಡಾಕ್ಟರ್ ಶ್ರೀಧರ್ ಸರ್ ಫೌಂಡೇಶನ್ ಕಡೆಯಿಂದನೇ ಇದು ಕೊಡೋದು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಶ್ರೀಧರ್ ಸರ್ ಬಗ್ಗೆ ಒಳ್ಳೆಯವರು ಯಾರು ದಾನ ಮಾಡೋಕ್ಕಾಗಲ್ಲ. ಹಿಂಗೆ ಬಡವರಿಗೆಲ್ಲ ಒಳ್ಳೆ ಅನುಕೂಲ ಅನುಕೂಲ ಆಗುತ್ತೆ. ಬಡವರೆಲ್ಲ ಬಂದು ಊಟ ಮಾಡೋದು. ಊಟ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ. ಊಟ ಚೆನ್ನಾಗಿರುತ್ತೆ. ಶ್ರೀಧರ್ ಸರ್ ಬಗ್ಗೆ ಏನು ಹೇಳ್ತೀರಾ? ಈ ಫೌಂಡೇಶನ್ ಬಗ್ಗೆ ಅವರು ಒಳ್ಳೆ ಅನುಕೂಲ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಬಡವರು, ಕೂಲಿ ಕಾರ್ಮಿಕರಿಗೆಲ್ಲ ಇದರಿಂದ ಅನುಕೂಲ ಆಗಿದೆ. ಹಾಸ್ಪಿಟ್ಲಿಗೆ ಹೋದ್ರೂ ಅಷ್ಟೇ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ. ಶ್ರೀಧರ್ ಸರ್ ಅಂದರೆ ದೇವರು ಅಂತಾರೆ. ಖಂಡಿತ. ನನ್ನ ಹೆಸರು ನಿರಂಜನ್ ಮೂರ್ತಿ ಅಂತ, ಕಲಾಕೃತಿ ಟ್ರಸ್ಟಿನ ಉಪಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀವಿ. ಕಳೆದ 3 ವರ್ಷದಿಂದ ನಾವು ಈ ಒಂದು ಅನ್ನದಾಸೋಹದೊಂದು ಕ್ಯಾಂಪ್ ಮಾಡ್ತಾಯಿದ್ದೀವಿ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕೋರ್ಟು, ತಾಲೂಕು ಆಫೀಸ್ ಇರ್ಬೋದು, ಹಾಸ್ಪಿಟ್ಲಿಗೆ ಬರೋಂಥವ್ರು, ಇವರೆಲ್ಲರಿಗೂ ಸಹ ಏನೇ ನಾನಾ ಕಾರ್ಯಗಳು ಬರ್ತಿರ್ತಾರೆ ಜನಗಳು. ಅವ್ರಿಗೆ 70, 80, 100 ರೂಪಾಯಿ ಕೊಟ್ಟು ಊಟ ಮಾಡೋದಕ್ಕೆ ಸ್ವಲ್ಪ ತುಂಬ ಬಡತನ ಇರುತ್ತೆ. ಗ್ಯಾಸಿಂದ ಎಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಊಟದ ರೇಟ್ ಎಲ್ಲ ಕಡೆನೂ ತುಂಬ ಜಾಸ್ತಿ ಆಗಿದೆ. ಬಟ್ ನಾವು 30 ರೂಪಾಯಿ ಇದ್ದಿದ್ದೆಲ್ಲ 60 ರೂಪಾಯಿ ಆಗಿದೆ, 90 ರೂಪಾಯಿ ಆಗಿದೆ. ನಾವು ಇದನ್ನು ಟೋಟಲ್ ಆಗಿ ಫ್ರೀಯಾಗಿ ಕೊಡ್ತೀವಿ. ಯಾರ ಹತ್ರ ನಾವು ಡೋನರ್ಸ್ ಆಗಲಿ ಏನಂತ ನಾವು ಯಾರೂ ಇಲ್ಲ. ನಮಗೆ ಇದಕ್ಕೆ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ಅವರ ಒಂದು ನೇತೃತ್ವ, ಮತ್ತು ನಮ್ರತಾ ಆಯಿಲ್ ಮಿಲ್ ಇದೆಯಲ್ಲ ಅವ್ರದ್ದು ಶಿವಪ್ರಸಾದ್ ಅಂತ ಹೇಳಿ ಅವರ ಒಂದು ನೇತೃತ್ವದಲ್ಲಿ ನಾವು ಈ ಕೆಲಸನ 3 ವರ್ಷದಿಂದ ಮಾಡ್ತಾಯಿದ್ದೀವಿ. ಕಲಾಕೃತಿ ತಂಡ ಇದೊಂದೇ ಮಾಡೋದು. ಕಲ್ಪೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. 1 ವರ್ಷದಲ್ಲಿ 3 ದಿವಸ ಗಣಪತಿ ಯಾವತ್ತು ಬಿಡ್ತಾರಲ್ಲ ಆ ಟೈಮ್ನಲ್ಲಿ ನಾವೊಂದು ಕಲ್ಪತರು ರತ್ನ ಅಂತೇಳಿ ಒಂದು ಅವಾರ್ಡ್ ಕೊಡ್ತೀವಿ. ಶೀಲ್ಡೆಲ್ಲ ಕೊಡ್ತೀವಿ. ಈ ವರ್ಷ ಉಮಾಶ್ರೀ ಅವರಿಗೆ ಅದನ್ನು ನಾವು ಪ್ರದಾನ ಮಾಡಿದ್ವಿ. ಈ ವರ್ಷ ಒಬ್ಬರು ರೈತರಿಗೆ ಮಾಡಬೇಕು ಅಂತೇಳಿ ನಮ್ಮದೊಂದು ಯೋಜನೆ ಇದೆ. ಅಂದರೆ ಎಷ್ಟು ಕ್ಷೇತ್ರಗಳಿದೆಯೋ ಅಷ್ಟು ಕ್ಷೇತ್ರಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಆ ಥರದವ್ರು ಎಲ್ಲರಿಗೂ ಒಂದೊಂದು ನಾವು ಅದನ್ನು ಗುರುತಿಸ್ಬೇಕು ಅಂತ, ಅವ್ರ ಕಾರ್ಯಕ್ಷೇತ್ರನ ಗುರುತಿಸ್ಬೇಕು. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿರೋರು ನಮಗೆ ಡಾಕ್ಟರ್ ಶ್ರೀಧರ್ ಅವರು. ನನ್ನ ಪೂಜ್ಯ ರಂಗಾಪುರದ ಮಠದವ್ರದ್ದು ಒಂದು ಆಶೀರ್ವಾದ ಇದೆ, ಮಾರ್ಗದರ್ಶನ ಇದೆ. ಇದಕ್ಕೆ ನಮಗೆ ಮೇಜರಾಗಿ ಸಹಕಾರ ಕೊಡ್ತಾ ಇರೋದು ಸತ್ಯಕುಮಾರ್ ರಿಲೀಫ್ ಫಂಡ್ ಅಂತ ಹೇಳಿ ಡಾಕ್ಟರ್ ಶ್ರೀಧರ್ ಅವ್ರ ತಂದೆ ಹೆಸರಲ್ಲಿ ಮಾಡಿದ್ದಾರೆ. ಅದನ್ನು ಇದು ಅಷ್ಟೇ ನಾವು ಕಲಾಕೃತಿ ತಂಡನೂ ಇಟ್ಟಿದ್ದೀವಿ. ರಿಜಿಸ್ಟರ್ಡ್ ಟ್ರಸ್ಟ್ ಇದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಜನದ್ದು ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ. ಪ್ರತಿ ವರ್ಷ ಒಂದು ಮೋಟಿವೇಶನ್ ಕ್ಲಾಸಸ್ ಮಾಡ್ತೀವಿ ವರ್ಷಕ್ಕೊಂದು. ಯಾರಿಗೆ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರಲ್ಲ, ಇಡೀ ತಾಲ್ಲೂಕು ಟೀಚರ್ಸು ಒಂದೊಂದು ಸ್ಕೂಲಿಂದ ಇಬ್ಬಿಬ್ಬರು ಟೀಚರ್ಸ್ ಕರೆಸಿ DDPIಯಿಂದ ಅದನ್ನು ಪರ್ಮಿಷನ್ ತೊಗೊಂಡು ಅವ್ರಿಗೆಲ್ಲ ನಾವು ಒಂದು ಮೋಟಿವೇಶನ್ ಕ್ಲಾಸ್ ಮಾಡ್ತೀವಿ. ಒಳ್ಳೊಳ್ಳೆಯವ್ರು ಸೈನ್ಸಿಸ್ಟ್ನೆಲ್ಲ ಕಳಿಸ್ತೀವಿ. ಪದ್ಮಶ್ರೀ ಅವಾರ್ಡಿಸ್ ಎಲ್ಲ ಬರ್ತಾರೆ. ನಮ್ಮ ಅಕಾಡೆಮಿ ಕಾರ್ಯಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರಲ್ಲ, ನಾಟ್ಯ ಇರ್ಬೋದು, ಕಲೆ ಮತ್ತು ನಮ್ಮ ಯಕ್ಷಗಾನ ಸಂಸ್ಕೃತಿ ಇವೆಲ್ಲ ಇದರಲ್ಲೂ ಸಹ ನಾವು ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರಿಗೂ ಸಹ ಕರೆದ್ಬಿಟ್ಟು ನಾವೊಂದು ಸನ್ಮಾನ ಮಾಡಿದ್ವಿ. ನಮ್ಮ ಸಂಘದಿಂದ ನಾವು ಮಾಡಿದ್ದೀವಿ. ಮಂಜಮ್ಮ ಜೋಗತಿಯವ್ರಿಗೆ ನಾವು ಅದನ್ನು ಪ್ರಪ್ರಥಮವಾಗಿ ಇಡೀ ಕರ್ನಾಟಕದಲ್ಲಿ ನಾವೇ ಫಸ್ಟ್ ಅವರಿಗೆ ಕರೆದು ಸನ್ಮಾನ ಮಾಡಿದ್ದು ನಾವೇ ಅವ್ರಿಗೆ ಗುರುತಿಸಿದ್ವಿ. ನಮ್ಮ ತಾಲೂಕು ನಮ್ಮ ಇದರಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅವ್ರ ಹೆಸರು. ಪದ್ಮಮ್ಮ ಇವ್ರದ್ದು ಜೋಗತಿಯವ್ರದ್ದು, ಮಂಜಮ್ಮ ಅವ್ರದ್ದು. ಇದು ಹೀಗೆ ನಡ್ಕೊಂಡು ಹೋಗ್ತಾಯಿದೆ. ಈಗ ಇನ್ನೂ ಮುಂದುವರ್ಸ್ಕೊಂಡು ಹೋಗೋ ಭಾಗದಲ್ಲಿ ಇನ್ನೂ ಸ್ವಲ್ಪ ಯೋಜನೆಗಳಿದೆ. ಬೇರೆ ಬೇರೆ ಥರ ಯೋಜನೆಯನ್ನು ಒಂದು 2-3 ಯೋಜನೆಯನ್ನು 2027ಕ್ಕೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಒಂದು ಯೋಜನೆಯನ್ನು. ಆಮೇಲೆ ಯಾರ್ಯಾರಿಗೆ ಒಂದು ಫ್ರೀಯಾಗಿ ಕಂಪ್ಯೂಟರ್ಸು ಕಲಿಯೋಂಥವ್ರಿಗೆ ಫ್ರೀಯಾಗಿ 40
45 ದಿವಸದ್ದು ಒಂದು ಬ್ಯಾಚ್ ಮಾಡಿ ಫ್ರೀಯಾಗಿ ಅವ್ರಿಗೆ ಊಟ ಕೊಟ್ಟು 45 ಜನಕ್ಕೆ ಪ್ರತಿ 45 ದಿವಸಕ್ಕೆ 45 ಜನಕ್ಕೆ ನಾವು ತರಬೇತಿ ಕೊಡ್ತಾಯಿದ್ದೀವಿ ಅವರಿಗೆ. ಇದು ನಡ್ಕೊಂಡು ಹೋಗ್ತಾಯಿದೆ, ನಮ್ಮದು ಕಲಾಕೃತಿ ತಂಡದಿಂದಲೇ ನಡ್ಕೊಂಡು ಹೋಗ್ತಾ ಇರೋದು ಇದು ಸಹ. ಆಮೇಲೆ ಇದಲ್ದಲೇ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವರ್ಷದಲ್ಲಿ ಡ್ರಾಮಾಗಳು ಕಂಟೆಸ್ಟ್ ಮಾಡಿಸ್ತೀವಿ. ಈ ಥರದ್ದೆಲ್ಲ ಯೋಜನೆಗಳು ಮಾಡ್ತಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಈಗ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಈಗ ಅವ್ರಿಗೆಲ್ಲ ಒಂದೊಂದು ನೋಟ್ ಬುಕ್ಸ್ ಕೊಡುವಂಥದ್ದು, ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಆಲ್ರೆಡಿ ಇಷ್ಟು ಮಾಡ್ತಾಯಿದ್ದೀವಿ. ಇವರು ಕಿರಣ್ ಕುಮಾರ್ ಅಂತ ನಮ್ಮ ಸ್ನೇಹಿತರೇ, ಇವರು ಪಾರ್ಟ್ ಆಫ್ ದಿ ನಮ್ಮದು ಕಲಾಕೃತಿ ಸರ್ವಿಸ್ ಮಾಡ್ತಾರೆ. ಅವ್ರು ನಮ್ಮದು ಮಾತು ನೀವು ಮಾತಾಡ್ತೀವಿ. ಹೇಳಿ ಸರ್, ಇದ್ರ ಬಗ್ಗೆ ನೀವೇನಾದರೂ ಒಂದೆರಡು ಮಾತಾಡಿ. ಈ ಕಲಾಕೃತಿ ರಿಜಿಸ್ಟರ್ಡ್ ತಿಪ್ಟೂರು ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ನು ತಿಪ್ಟೂರು ಆಶ್ರಯದಲ್ಲಿ ಅನ್ನದಾಸೋಹ ಅನ್ನಪೂರ್ಣೇಶ್ವರಿನ ಪರಮ ಪೂಜ್ಯರಾದ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ, ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಈ ಸಂಘದಿಂದ ವಯಸ್ಸಾದವ್ರಿಗೆ, ಶಾಲಾ ಮಕ್ಕಳಿಗೆ, ಇಲ್ಲಿ ಕೋರ್ಟು, ತಾಲೂಕು ಕಚೇರಿಗಳು, ಹಲವಾರು ಆಫೀಸ್ಗಳಿಗೆ ಬರುವಂಥ ರೈತರಾಗಲಿ, ಯಾರು ಪಬ್ಲಿಕ್ಸ್ ಆಗಲಿ, ಶಾಲಾ ಮಕ್ಕಳಾಗಲಿ, ಪ್ರತಿಯೊಬ್ಬರು ಕೂಡ ರೋಗಿಗಳ ಜೊತೆಲಿ ಬಂದವರಾಗಲಿ, ಅವ್ರಿಗೆ ಪ್ರತಿದಿನ ದಾಸೋಹನ 1 ಗಂಟೆ 30 ನಿಮಿಷಕ್ಕೆ ಕೊಡ್ತೀವಿ. ಪ್ರತಿದಿನ ಎಂದು ಗೌರ್ಮೆಂಟ್ ರಜಾ ಇರ್ತದೋ ಆ ದಿನಗಳಲ್ಲಿ ದಾಸೋಹ ಇರೋಲ್ಲ. ಇದು ಒಂದು. ಈಗ ನಾವು ನಿಮ್ಮನ್ನು ಹೇಗೆ ಹೇಳ್ತಿದ್ದೀವಿ ಅಂದರೆ, ತಿಪ್ಟೂರಿನಲ್ಲಿ ಕಾಲೇಜ್ಗಳ ಹತ್ರ, ಪೊಲೀಸ್ ಸ್ಟೇಷನ್ ಹತ್ರ, ಪೊಲೀಸ್ಗಳು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಇಲ್ಲಿ ಸ್ವಲ್ಪ ಪೊಲೀಸ್ಗಳನ್ನ ಹಾಕಬೇಕು, ಅವಾಯ್ಡಿಂಗ್ ಮಾಡೋದು, ಕೆಟ್ಟ ದುರ್ವರ್ತನೆಗಳನ್ನ ನಡೆಯೋದಕ್ಕೆ. ಆಮೇಲೆ ಕೆಲವು ಪಾರ್ಕ್ಗಳಲ್ಲೂ ಆಗ್ತಾಯಿದೆ. ಪ್ರತಿದಿನ ಪ್ರತಿಯೊಂದು ಹಗರಣ ನಡೀತಲೇ ಇದೆ. ಇದನ್ನು ದಯಮಾಡಿ ಪೊಲೀಸ್ ಇಲಾಖೆಯವ್ರಿಗೆ, ಪೊಲೀಸ್ ಸಿಬ್ಬಂದಿನ ಬಸ್ ಸ್ಟ್ಯಾಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನು ಹಾಕಬೇಕು. ಒಂದು. ಎರಡನೇದು, ಸಾರ್ವಜನಿಕರ ಶ್ರಮ ಇದೆ, ಒಂದೊಂದು ಹಗಲಲ್ಲೂ ಕೂಡ ಶ್ರಮ ಇದೆ. ಅದು ರೈತರು ಮಾಡತಕ್ಕಂಥ ಕೆಲಸ. ಪ್ರತಿದಿನ ಯಾರು ಬೇಕಾದರೂ, ಎಷ್ಟು ಜನ ಬೇಕಾದ್ರೂ 100ರಿಂದ 300, 400 ಜನದವರೆಗೂ ಊಟ ಮಾಡ್ತಾರೆ. ಕಾಲೇಜ್ ಮಕ್ಕಳಿರಲಿ, ಆಸ್ಪತ್ರೆಗೆ ಬರೋರಾಗಲಿ, ಪೋರ್ಟಲ್ಲಿ ಬರೋರಾಗಲಿ. ಪ್ರತಿದಿನ ಕಚೇರಿಗಳೆಲ್ಲ ಒಂದೇ ರೋಡ್ನಲ್ಲಿ, ತಿಪ್ಟೂರಿನಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ಕಚೇರಿಗಳು ಒಂದೇ ರೋಡಲ್ಲಿದೆ. ಹಾಗಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ತುಂಬ ಬಡ ಜನರಿಗೆ, ಬಡವರು, ಬಗ್ಗರು, ಆಮೇಲೆ ವಯಸ್ಸಾದವರಂತೂ ಸುಮಾರು ಜನ ಇದ್ದಾರೆ. ಕೆಲವರು ನಿರ್ಗತಿಕರು ಇದ್ದಾರೆ. ಪಾಪ ಅವರು ಸಾಯಂಕಾಲ ಈ ಮಧ್ಯಾಹ್ನ ಊಟ ಮಾಡಿದ್ರೆ ಸಾಯಂಕಾಲ ಊಟನೇ ಇರಲ್ಲ. ಆದ್ದರಿಂದ ಪ್ರತಿದಿನ 1 ಗಂಟೆ 30 ನಿಮಿಷಕ್ಕೆ ದಾಸೋಹವನ್ನು ಕೊಡ್ತೀವಿ. ತುಂಬ ಜನ ಹೇಳಿದ್ರು ಶ್ರೀಧರ್ ಸರ್ ಅಂದರೆ ದೇವರಿದ್ದಂಗೆ. ಹೌದೌದು, ಶ್ರೀಧರ್ ಡಾಕ್ಟ್ರ್ ಅಂತ ಹೇಳಿ, ಅವ್ರ ತಂದೆ ಸತ್ಯಕುಮಾರ್ ಅಂತ. ಶ್ರೀಧರ್ ಅಂತಂದರೆ ಅದ್ರ ಕಥೆನೇ ಬೇರೆ. ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನ, ಅವರು ಮಾಡ್ತಕ್ಕಂಥ ಸಹಾಯ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಅವರ ಯೋಜನೆಗಳು ತುಂಬ ಚೆನ್ನಾಗಿದೆ. ಅವರು ವೈದ್ಯಕೀಯ ಇದ್ದರೂ ಕೂಡ ಸಾರ್ವಜನಿಕರ ಸೇವೆಯಲ್ಲಿ 24/7 ಅಂತಲೇ ಹೇಳ್ಬೋದು. ಆಸ್ಪತ್ರೆಯಲ್ಲಂತೂ ಯಾವುದೇ ಹೋಗಲಿ, ಯಾವುದೇ ಒಂದು ಹೆಣ್ಮಗು ಹೋಗಲಿ, ರೋಗಿಗಳು ಯಾರೇ ಹೋದರೂ ಕೂಡ ಸ್ಪಂದಿಸುವಂಥ 24 ಗಂಟೆ ಒಳಗೂ ಅವರ ಶ್ರೀಧರ್ ಅಂತ. ಅವ್ರಿಗೆ ತುಂಬ ಭಗವಂತ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಆಮೇಲೆ ಅವರು ಒಂದು ಯೋಜನೆ ಮಾಡಿದ್ದಾರೆ, ಟಿ ವಿ ಸಂದರ್ಶನದಲ್ಲಿ ಕೇಳಿದ್ರು, ತಿಪ್ಟೂರಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅವ್ರದ್ದು ಮುಂದಿನ ಪ್ರೋಗ್ರಾಮ್ ಇದೆ. ದೊಡ್ಡ ಹಾಸ್ಪಿಟ್ಲ್ ಮಾಡಬೇಕು ಅಂತ ಇದೆ. ಅದು ಬಡ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲೇ ಮಾಡಬೇಕು ಅಂತ ಅವರ ಆಸೆ ಇದೆ. ಆ ಸಂವಾದ ನಾನು ಕೇಳಿದ್ದೀನಿ ಟಿ ವಿನಲ್ಲಿ, DD 1ನಲ್ಲಿ ಬಂದಿತ್ತು. ಅದನ್ನೆಲ್ಲ ಕೇಳಿದ್ದೀನಿ. ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಸಾರ್ವಜನಿಕರಿಗೆ ಒಳ್ಳೇದು ಮಾಡಲಿ, ಯಾವುದೇ ಪಬ್ಲಿಕ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಓಕೆ ಸರ್, ಧನ್ಯವಾದ. ಆಮೇಲೆ ಶಾಲಾ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಾಲೇಜ್ ಮಕ್ಕಳಿಗೆ, ತಂದೆ ತಾಯಿಗಳರಲ್ಲಿ, ಮಕ್ಕಳುಗಳರಲ್ಲಿ ಈಗ ಈ ಮೊಬೈಲ್ಗಳು ಬಂದ್ಬಿಟ್ಟು ಭಾರಿ ಕೆಟ್ಟು ಹೋಗ್ತಾ ಇದೆ. ನೀನು ಯಾವುದೇ ಪಾರ್ಕ್ ಹೋಗಿ, ಆ ಪಾರ್ಕ್ನಲ್ಲಿ 4 ಜನ ಹುಡುಗಿಯರು, 4 ಜನ ಹುಡುಗರು ಇರ್ತಾರೆ. ಅಲ್ಲಿ ಯಾವುದೋ ಒಂದು ಹೆಣ್ಮಗ ಹೋಗ್ತಿರ್ತೀವಿ, ಇವನು ಬೈಕ್ ರೈಸ್ ಮಾಡ್ಕೊಂಡು ಹೋಗ್ತಾನೆ. ಅಲ್ಲೆಲ್ಲ ಚರಂಡಿಯಲ್ಲಿ ನೀರು ಬಿದ್ದಿರುತ್ತೆ, ಅದು ರೋಡ್ನಲ್ಲಿ ನೀರಿರುತ್ತೆ. ಆ ರೋಡಿನ ನೀರನ್ನೇ ಹಾರಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ಆ ಹೆಣ್ಮಕ್ಳುಗಳ ಗತಿ ಏನಾಗುತ್ತೆ? ಇವನ್ನ ಮಾಡ್ತಾರೆ ಅಂತ
ತಡೆಗಟ್ಟಬೇಕು, ಪೊಲೀಸ್ ಇಲಾಖೆಯವರು ತಡೆಗಟ್ಟಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮ ಅಭಿಪ್ರಾಯ. ನಮ್ಮದು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಸುಮಾರು ದಿನದಿಂದ ಇಲ್ಲಿ ಕರೆಕ್ಟ್ 1:15 ಬಂದು ನಾವು ಕೂಡ ಸಹಕಾರ ಮಾಡ್ತೀವಿ. ತುಂಬ ಜನ ಹೇಳಿದ್ರು, ತುಂಬ ಜನ ಊಟ ಚೆನ್ನಾಗಿರ್ತದೆ, ಹೋಟೆಲಲ್ಲಿ ಪ್ರತಿದಿನ ಇರಲ್ಲ. ಅವ್ರದ್ದು ಶ್ರಮ ಇದೆ. ಊಟ ಬಡಿಸೋರಿಂದ ಹಿಡಿದು ತಟ್ಟೆ ತೊಳೆಯೋರಿಂದ ಹಿಡಿದು ಎಲ್ಲರದ್ದು ಶ್ರಮ ಇದೆ, ಸಾರ್ವಜನಿಕರದ್ದು ಶ್ರಮ ಇದೆ. ಈ ಫೌಂಡೇಶನ್ಗೆ ಸಾರ್ವಜನಿಕರು ಯಾರೇ ಆಗಿದ್ದರೂ ಕೂಡ ಹಣ ಪಾವತಿ ಮಾಡಿದ್ರೆ ಅವ್ರ ಹೆಸರಿನಲ್ಲಿ, ತಂದೆ ತಾಯಿ ಹೆಸರಲ್ಲೋ, ಮಕ್ಕಳು ಬರ್ತಡೇ ಹೆಸರಲ್ಲೋ ಇಂಥ ಬಡ ಜನಗಳಿಗೆ ಅನ್ನ ಹಾಕಿ ಅಂತ ಕೇಳ್ಕೊಂತೀವಿ. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಖಂಡಿತ ಅನ್ನದಾನನೇ ಅನ್ನಪೂರ್ಣೇಶ್ವರನೇ ಅನ್ನದಾನ. ಹೌದೌದು. ಅದರಿಂದ ನಡ್ಕೊಂಡು ಹೋಗಲಿ, ಇನ್ನೂ ಮುಂದೆ ಚೆನ್ನಾಗಿ ನಡೀಲಿ. ಕಿತ್ತೂರಿನಲ್ಲಿ ಒಳ್ಳೆ ಹೆಸರು ಬರಲಿ, ಇಂಥ ಬೇರೆ ತಾಲೂಕಿನಲ್ಲೂ ಕೂಡ ಆಗಲಿ. ಬಡವ್ರ ಬಗ್ಗೆ ಯೋಚನೆ ಮಾಡಲಿ. ಅವ್ರಿಗೆ 1 ಟೈಮ್ ಊಟ ಸಿಕ್ಬಿಟ್ರೆ 2 ಟೈಮ್ ನಿದ್ದೆ ಮಾಡಿಬಿಡ್ತಾರೆ. ಅಂಥ ಬಡ ಜನ ಕೂಡ ಇದ್ದಾರೆ ಇಲ್ಲಿ. ಸುಮಾರು ಜನ ನಾನು ಲೀಸ್ಟ್ ಮಾಡಿದ್ದೀವಿ ನಾವು. ಅವ್ರಿಗೆ ನಾವೇ ಕರೆದ್ಬಿಟ್ಟು ಲೇಟ್ ಆಗಿದ್ರೆ ಯಾಕೆ ವಜಾ ಬಂದಿಲ್ಲ ಅಂತ ಕೇಳ್ತೀವಿ. ಅವ್ರಿಗೆ ಮನೆ ಕಡೆನೂ ಪರಿಸ್ಥಿತಿ ಕೆಟ್ಟೋಗಿರುತ್ತೆ. ಅಥವಾ ಮಕ್ಳುಗಳೇ ತಂದೆ ತಾಯಿಗಳನ್ನ ಬೀದಿ ತಳ್ಳಿರೋಂಥ ಸಂದರ್ಭಗಳು ನೋಡಿದ್ದೀವಿ ನಾವು. ನಾವು ಕೇಳೋದೇನು, ನಿಮ್ಮ ತಂದೆ ತಾಯಿಗಳಿಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ತಂದೆ ತಾಯಿಗೆ ನೀವು ಆಸ್ತಿ, ನಿಮ್ಮ ಮಕ್ಕಳು ಅವ್ರಿಗೆ ಆಸ್ತಿ. ಇದನ್ನು ಪ್ರತಿಯೊಂದು ಸಮಾಜನೂ ಕೂಡ ಇವತ್ತು ಮಾಡ್ಕೊಂಡು ಹೋಗಬೇಕು. ಇಷ್ಟನ್ನೇ ಹೇಳಕ್ಕೆ ಬಯಸ್ತೀನಿ. ಓಕೆ ಸರ್, ಧನ್ಯವಾದಗಳು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶಿವಾನಂದ ಸ್ವಾಮಿ ಅಂತ. ಕಲಾಕೃತಿ ಸತ್ಯಕುಮಾರ ರಿಲೀಫ್ ಫೌಂಡೇಶನ್ ಟ್ರಸ್ಟ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅನ್ನದಾಸೋಹ ಅನ್ನಪೂರ್ಣೇಶ್ವರಿ ನಿತ್ಯಾನ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಇದು 4 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಎಲ್ಲ ಜನರು ಸಹಕರಿಸ್ತಾರೆ. ಒಳ್ಳೆಯ ಅನ್ನ ಸಾಂಬಾರು, ನೀಟಾದ ಊಟ, ನೀರು, ಶುಚಿಯಾದ ನೀರು ಎಲ್ಲ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಊಟ ಸಿಗುತ್ತೆ. ಊಟ ಹೆಚ್ಚಾಗಿ ಮಿಕ್ಕಿದ್ದನ್ನು ಬಡವರಿಗೆ ಮತ್ತು ಅವರಿಗೆ ತುಂಬಿಸ್ತಾರೆ. ಕಾಲಿಲ್ಲ ಮತ್ತು ಚೆನ್ನಾಗಿ ದಾಸೋಹ ಮಾಡ್ತಾರೆ, ಅನ್ನದಾಸೋಹ ಮಾಡ್ತಾರೆ. ಮತ್ತು ಇದರಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ, ಈಗ ಯಾರೋ ಬರ್ತಡೇ, ಒಂದು ತಂದೆ ತಾಯಿ ಸಮಾರಾಧನೆ, ಯಾವುದೇ ಒಂದು ವಿಶೇಷವಾಗಿ ಒಂದು 10,000 ರೂಪಾಯಿ ಕೊಟ್ಟರೆ ಫ್ರೀಯಾಗಿ ಅವರ ಹೆಸರಲ್ಲಿ ಅನ್ನದಾನ ಮಾಡ್ತಾರೆ. ಸ್ವೀಟ್ ಮಾಡಿ ಅವತ್ತಿನ ದಿನ ಒಂದು ಸ್ವೀಟ್ ಎಲ್ಲ ಮಾಡಿ ಅವ್ರ ಹೆಸರಲ್ಲಿ ಒಂದು ಅನ್ನದಾಸೋಹ ಮಾಡೋ ದೊಡ್ಡ ಸಂಸ್ಥೆ ಇದೆ. ಎಲ್ಲ ಥರಕ್ಕೂ ಅನುಕೂಲ ಆಗುತ್ತೆ. ಇನ್ನು ಹಳ್ಳಿಗಳಿಂದ ಬರೋ ತಾಲೂಕು ಆಫೀಸು, ಕೋರ್ಟ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಎಲ್ಲ ಒಂದೇ ಬಂಟಲಿರೋದ್ರಿಂದ ಇದು ಸಾರ್ವಜನಿಕರಿಗೆ ಭಾರಿ ಅನುಕೂಲ ಇರುತ್ತೆ. ಇನ್ನು ಮುಂದೆ ಉಪಯೋಗಿಸ್ಕೊಂಡು ಇನ್ನೂ ಚೆನ್ನಾಗಿ ಮಾಡಲಿ. ಫೌಂಡೇಶನ್ ಜನಗಳಿಗೆ ಕುಮಾರ್ ಡಾಕ್ಟರ್ ಅಂತ. ಹೌದು, ಡಾಕ್ಟ್ರು ಸರ್. ಸೀದಾ ಡಾಕ್ಟ್ರು ಅವ್ರ ತಂದೆ ಕುಮಾರ್, ಪುಟ್ಟ ಸಾಯಿ ಕುಮಾರ್ ಡಾಕ್ಟರ್. ಇದೇನು ಸಂಸ್ಥೆ ಬೆಳೆದಿಯೋ ಇನ್ನೂ ಅತಿ ಹೆಚ್ಚು ಬೆಳೆ, ಅತಿ ಹೆಚ್ಚು ಜನ ಸಹಕಾರ ಮಾಡ್ತಾರೆ. ತಂದಿಂದ ಯಾರ ಒಂದು ದುಡ್ಡಿಂದ ಮಾಡಲ್ಲ, ಇನ್ನೂ ಅತಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು, ಅತಿ ದೊಡ್ಡ ಇದಾಗಿ ಮಾಡಬೇಕು. ಮತ್ತು ಆಂಬುಲೆನ್ಸು ಕೂಡ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಎಲ್ಲ ಸವಲತ್ತನ್ನು ಮಾಡಿದ್ದಾರೆ. ಜನಗಳಿಗೆ ಏನು ಬೇಕೋ ಆ ಸಹಕಾರ ಕೊಡ್ತಿದ್ದಾರೆ. ಆಮೇಲೆ ಬಡ ರೋಗಿಗಳಿಗೆ ಅತ್ಯುತ್ತಮವಾದ ಜನರಲ್ ಆಸ್ಪತ್ರೆಯೂ ಉತ್ತಮವಾದ ಆಸ್ಪತ್ರೆಯೇ ಕುಮಾರ್ ಡಾಕ್ಟರ್ ಆಸ್ಪತ್ರೆ. ಏನೇ ದುಡ್ಡು ಸಂಸರ್ಸ್ಕೊಂಡು ಮಾಡ್ಕೊಟ್ಟಂಥ ಸಂಸ್ಥೆ. ಇದು ದೊಡ್ಡದಾಗಿ ಬೆಳೆಸಲಿ. ಮತ್ತು ಸಾಧು ಸಂತರು ಇಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗಲಿ. ಕಿತ್ತೂರು ತಾಲೂಕಿನ ಜನ ಪರಿಸ್ಥಿತಿಯಲ್ಲಿ ಇಷ್ಟು ಹೇಳಿ ಮಾತು ಹೇಳಿ. ಓಕೆ ಸರ್, ಧನ್ಯವಾದಗಳು. ಇದಿಷ್ಟು ಇವತ್ತಿನ ಕಲಾಕೃತಿ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಅನ್ನಪೂರ್ಣ ಸಂಚಾರಿ ನಿತ್ಯ ಅನ್ನದಾಸೋಹದ ವಿಶೇಷ ಮಾಹಿತಿಯಾಗಿರುತ್ತದೆ.